17 ವರ್ಷದ ಒಂದು ಹುಡುಗ ಇರ್ತಾನೆ, ಅವನ ಹೆಸರು ಇಕಿಜಿ. ಅವನು ಜಪಾನಿನ ಮಾರ್ಕೆಟ್ ಸುತ್ತಾಡುವಾಗ ಅಲ್ಲಿ ಒಂದು ಡಾಲ್ ಕಾಣಿಸುತ್ತೆ. ಆ ಡಾಲ್ ಸಖತ್ ಅಟ್ರಾಕ್ಟಿವ್ ಆಗಿರುತ್ತೆ. ಅದನ್ನ ಅವನು 2 ವರ್ಷದ ತಂಗಿಗೆ ತಗೊಳ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆ ಗೊಂಬೆ ಸೈಜು 16 ಇಂಚ್ ಇರುತ್ತೆ. ಆ ಗೊಂಬೆ ಕೂದಲು ಶೋಲ್ಡರ್ ತನಕ ಇರುತ್ತೆ. ಆಮೇಲೆ ಅದು ವಿಯರ್ ಮಾಡಿರೋ ಡ್ರೆಸ್ ಬಂದು ಟ್ರೆಡಿಷನಲ್ ಜಪಾನ್ ಡ್ರೆಸ್. ಅದನ್ನ ಅವ್ನ ತಂಗಿ ಹೋಗಿ ಕೊಟ್ಟಾಗ ಅವ್ನ ತಂಗಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾಳೆ. ತುಂಬಾ ಖುಷಿ ಪಟ್ಟು ಅದ್ರ ಜೊತೆ ಆಟ ಆಡ್ತಾಳೆ, ಅದ್ರ ಜೊತೆ ಊಟ ಮಾಡ್ತಾಳೆ, ಮಲ್ಕೊಳ್ಳುವಾಗ ಅದು ಇಟ್ಕೊಂತಾಳೆ. ಪ್ರತಿಯೊಂದು ಮೂಮೆಂಟು ಆ ಡಾಲ್ ಜೊತೆ ಅವಳು ಟೈಮ್ ಸ್ಪೆಂಡ್ ಮಾಡ್ತಾಳೆ. ಯಾವಾಗಲೂ ಆ ಡಾಲ್ ಜೊತೆ ಇರ್ತಿದ್ಲು. ಅನ್ಫಾರ್ಚುನೇಟ್ಲಿ 1 ವರ್ಷ ಆದ್ಮೇಲೆ ಅವಳಿಗೆ ಮಲೇರಿಯಾ ಬಂದು ಸತ್ತು ಹೋಗ್ತಾಳೆ. ಆ ಗೊಂಬೆನ ತಗೊಂಡು ಅವ್ರ ಫ್ಯಾಮಿಲಿಯವರು ಅವಳ ನೆನಪಿಗೋಸ್ಕರ ಶೋಕೇಸಲ್ಲಿ ಇಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಇಕಿಜಿ ಮನೆ ಕ್ಲೀನ್ ಮಾಡೋಕೆ ಬರ್ತಾನೆ. ಮನೆ ಕ್ಲೀನ್ ಮಾಡೋಕೆ ಬಂದಾಗ ಅವನು ಆ ಗೊಂಬೆನ ನೋಡ್ತಾನೆ. ಆ ಗೊಂಬೆ ಕೂದಲು ಶೋಲ್ಡರಲ್ಲಿ ಇದ್ದಿದ್ದು ಇವಾಗ ಹೊಟ್ಟೆ ತನಕ ಬಂದಿರುತ್ತೆ. ಇಕಿಜಿ ಹೋಗಿ ಅವ್ರ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರ ಮನೆಯವರು ನನ್ನ ಮಗಳನ್ನ ಆತ್ಮ ಏನಾದರೂ ಹೆಸರು ಇರಬಹುದೇನೋ ಅಂತ ಅದನ್ನ ಒಂದು ಶೋಕೇಸಲ್ಲೇ ಇಡ್ತಾರೆ. ಈ ವಿಷಯ ಎಲ್ಲ ಗೊತ್ತಿದ್ರು 20 ವರ್ಷ ಗೊಂಬೆನ ಜೊತೆಗೆ ಇಟ್ಕೋತಾರೆ. 20 ವರ್ಷ ಆದಮೇಲೆ ಅವರಿಗೆ ನೆಗೆಟಿವ್ ಒಂಥರ ಭಯ ಫೀಲ್ ಆಗುತ್ತೆ. ಆವಾಗ ಅವ್ರು ಹೋಗಿ ಆ ಗೊಂಬೆನ ಬುದ್ಧಿಸ್ಟ್ ಟೆಂಪಲ್ಗೆ ಕೊಡ್ತಾರೆ. ಇನ್ನೂ ಕೂಡ ಬುದ್ಧಿಸ್ಟ್ ಹೇಳೋದು ಒಂದೇ ಮಾತು, ಆ ಕೂದಲು ಇನ್ನೂ ಬೆಳೀತಾ ಇದೆ, ಹಾಗೆ ಟೈಮ್ ಟು ಟೈಮ್ ಅದನ್ನು ಟ್ರಿಮ್ ಮಾಡ್ತಾರೆ. ಏನು ವಿಚಿತ್ರಪ್ಪ, ಭಯ ಆಗುತ್ತೆ ಎಲ್ಲ ಕೇಳಿದ್ರೆ.